ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಪಿಗಳಿಗೆ ಸಚಿವ ಸ್ಥಾನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಸಚಿವ ಸ್ಥಾನಕ್ಕೆ ನಾಗೇಂದ್ರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿಯ 187 ಕೋಟಿ ಹಣ ನುಂಗು ಹಾಕಿದ್ದಾರೆ ಇವರು. ಈ ಹಿಂದೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು. ನಾಗೇಂದ್ರನನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸುವ ಅನಿವಾರ್ಯತೆ ಏನಿತ್ತು? 187 ಕೋಟಿ ನುಂಗು ಹಾಕಿದ್ದಾರೆ. ಈ ಹಿಂದೆ ಅವರು ರಾಜೀನಾಮೆ ಕೊಟ್ಟಿದ್ರು. ನಾಗೇಂದ್ರನನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸುವ ಅನಿವಾರ್ಯ ಏನಿತ್ತು? ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಭಯ ಇದೆಯಾ, ಇಲ್ಲವೇ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಒತ್ತಡ ಇದೆಯಾ? ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಪ್ರಜೆ ಒಂದು 100 ರೂಪಾಯಿ ಕಳ್ತನ ಮಾಡಿದ್ರೆ ಕೋರ್ಟ್ ಅಲ್ಲಿ FIR ಆಗುತ್ತೆ, ಅದು ಕಳ್ಳ ಅಂತ ಹೇಳ್ಬಿಟ್ಟು. ಅದು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಇವ್ರು ನಿರಪರಾಧಿ ಅಂತ ಹೇಳಿ ತೀರ್ಮಾನ ಆಗೋರ್ಗು ಇವ್ರ SIT ಏನಿದೆ ಅವ್ರದ್ದು ಟೀಮ್, ಅದು ಅವ್ರ ಟೀಮ್ ಮಾಡ್ಕೊಂಡು ಅದರಿಂದ SIT ಕೊಡಂತವ್ದು, ಏನು ಕ್ಲೀನ್ ಶೀಟ್ ಕೊಡಂತವ್ದಲ್ಲ. ಅದಕ್ಕೋಸ್ಕರ ಅವ್ರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಾರ್ದು ಅಂತ ಹೇಳಿ ಕೋರ್ಟ್ ಆರ್ಡರ್ ಇದ್ದ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುತ್ತವ್ದು, ಡೆಲ್ಲಿಗೆ ಹೋಗುತ್ತವ್ದು. ಇದನ್ನೆಲ್ಲ ಬಂದಿದ್ದು ಇವ್ರ ಕಾನೂನು ಸಂವಿಧಾನ ಜನರ ಮುಂದೆ ನೋಡ್ಸೋದಕ್ಕಷ್ಟೇ. ಇವ್ರಿಗೆ ರಾಹುಲ್ ಗಾಂಧಿಗಾಗ್ಲಿ ಇವ್ರಿಗಾಗ್ಲಿ ಅವ್ರು ಅದನ್ನ ಅಳವಡಿಸ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡ್ಬೇಕಂತ ಹೇಳಿ ಅವ್ರ ಮನಸ್ಸಲ್ಲೂ ಇಲ್ಲ. ಸೂಟ್ ಕೇಸ್ಗಳನ್ನ ಹೆಚ್ಚಿಗೆ ಇಟ್ಕೊಂಡು 100 ಕೋಟಿ 200 ಕೋಟಿ ಹಣ ಕೊಟ್ಟರು. ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನು ಕಡೆಗಣಿಸಿ ಅವ್ರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸುಮಾರು ಜನರನ್ನ ಕೈ ಬಿಟ್ಟು ಇವತ್ತು ಇವ್ರ ಜೊತೆಲಿ ಯಾರ್ಯಾರು ಸರಿ ಹೋಗ್ತಾರೆ, ಉಸಿಲಿ ಮಾಡೋದಕ್ಕೆ ಸರಿ ಹೋಗ್ತಾರೆ, ಈ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಇವತ್ತು ಮಂತ್ರಿಮಂಡಲನ್ನ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ನೋಡಿದ್ರೆ, ಈ ನಾಗೇಂದ್ರ ಅವರು ಏನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ED ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಹೈದರಾಬಾದ್ ಕಳಿಸಿರ್ತಕ್ಕಂಥದ್ದು, ಲ್ಯಾಂಬರ್ಗಿನಿ ಕಾರ್ ತಗೊಂಡಿರ್ತಕ್ಕಂಥದ್ದು, ಸುಮಾರು ಜ್ಯುವೆಲರಿ ಶಾಪ್ಗಳಿಗೆ ಅಕೌಂಟ್ಗಳಿಗೆ ಹಣ ಕಳಿಸಿರ್ತಕ್ಕಂಥದ್ದು, MP ಎಲೆಕ್ಷನ್ ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಮತ್ತೆ ಬೇರೆ ಬೇರೆ ಕಡೆ ಅದನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗಿದ್ದಾದ್ಮೇಲೆ ಅವರಿಂದ ರಾಜೀನಾಮೆ ಪಡ್ಕೊಂಡಿದ್ರು. ಅವ್ರು ಜೈಲಲ್ಲೂ ಇದ್ರು. ಆದ್ರೆ ಇವತ್ತು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಂಡಿರ್ತಕ್ಕಂಥವ್ರು ನೋಡಿದ್ರೆ ಅವರು ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಬಸ್ಗಳಲ್ಲಿ, ಮಿನಿ ಬಸ್ಗಳಲ್ಲಿ ತುಂಬಿಕೊಂಡು ದುಡ್ಡು ಕೊಟ್ರೆ ಎಲ್ಲಿ ಕೊಟ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು 70 ಭಾಗ ಎಲ್ಲಾರನ್ನು ಕೇಸ್ಗಳಲ್ಲಿ ಇರ್ತಕ್ಕಂಥವ್ರು, ಬೇಲ್ ಮೇಲೆ ಇರ್ತಕ್ಕಂಥವ್ರು ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು